ಕೇಳುಗ ಪ್ರಭುಗಳಿಗೆ ನಮಸ್ಕಾರಗಳು. ನಾನು ಗೋಣಿಬಸಪ್ಪ ಕರ್ಕಿಹಳ್ಳಿ. ಈ ದಿನ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಮೊದಲಿಗೆ ನಾಡಿನ ಎಲ್ಲ ತಾಯಂದಿರಿಗೆ ವಿಶ್ವ ತಾಯಂದಿರ ದಿನದ ಆರ್ಥಿಕ ಶುಭಾಶಯಗಳು. ಪ್ರಿಯ ಕೇಳುಗರೆ, ಇವತ್ತಿನ ದಿನ ಪೂರ್ತಿ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಜೊತೆ ಕೂತಿದ್ದೀನಿ. ತಾಯಿ ತ್ಯಾಗ ನಿಮ್ಗೇನು ಗೊತ್ತ್ರಿ? ಆಕೆ ತ್ಯಾಗಮಹಿ, ವಾತ್ಸಲ್ಯಮಹಿ, ಕರುಣಾಮಯಿ, ಹೀಗೆ ಸಾವಿರ ಹೆಸರುಗಳಿಂದ ಆಕೆಯನ್ನು ವರ್ಣನೆ ಮಾಡಿದರೂ ಸಾಲದು. ನಿಸ್ವಾರ್ಥವಾಗಿ ತನ್ನೆಲ್ಲ ಆಸೆಗಳನ್ನು ತೊರೆದು ಮಕ್ಕಳಿಗಾಗಿ ಬದುಕುವವಳು ತಾಯಿ. ತನಗಾಗಿ ಏನನ್ನೂ ಬಯಸದೆ ಮಕ್ಕಳ ಭವಿಷ್ಯ ಸುಂದರವಾಗಿರಬೇಕೆಂದು ಬೇಡುವಳು ತಾಯಿ. ತನ್ನ ದೈಹಿಕ ದೌರ್ಬಲ್ಯಗಳನ್ನು ಮರೆತು ಕುಟುಂಬದ ಜವಾಬ್ದಾರಿ ಹೊತ್ತು ಮಕ್ಕಳ ಸಂತೋಷದಲ್ಲಿ, ಸಾಧನೆಯಲ್ಲಿ ತನ್ನ ಅಳುವನ್ನು ಮರೆತು ನಗುವವಳು ತಾಯಿ. ನಮ್ಮ ಗ್ರಾಮೀಣ ಭಾಗದೊಳಗೆ ತೊಂದರೆ, ಕಷ್ಟ, ಬಡತನದ ಬಂಧನ, ಅವರ ದಿನನಿತ್ಯ ಮಾಡುವ ಕೆಲಸ, ದುಡಿಮೆ ನಿಜಕ್ಕೂ ಕಣ್ಣಲ್ಲಿ ನೀರು ತರಿಸುತ್ತಾವೆ. ದೊಡ್ಡವರೊಂದು ಮಾತು ಹೇಳ್ಯಾರ್ರಿ, ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತ. ನಾವು ಮಾಡೋ ಊಟದಲ್ಲಿ ಉಪ್ಪು ಇಲ್ಲ ಅಂದ್ರೆ ರುಚಿ ಇಲ್ಲ ಅಂತ ಊಟನ ಬಿಡ್ತೀವಿ. ಒಂದು ಸಂದರ್ಭದೊಳಗೆ ನಮ್ಮನ್ನು ಸಂಬಂಧಗಳು, ಸಂಬಂಧಿಕರು, ನಮ್ಮವರು, ನನ್ನವರು ಎಲ್ಲರೂ ಕೈ ಬಿಟ್ಟಾಗ ತಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಕೈ ಬಿಡೋಂಗಿಲ್ಲರಿ. ಇದು ತಾಯಿಯ ತ್ಯಾಗದ, ಕರುಣೆಯ ಸಂಕೇತ. ಎಷ್ಟೋ ಸಾರಿ ನನ್ನ ತಾಯಿ ನನಗಾಗಿ ಕಣ್ಣಲ್ಲಿ ನೀರು ಹಾಕಿ ನನ್ನ ಮುಂದೆ ನಗ್ತಾ ಇದ್ಲು. ಎಷ್ಟೋ ಸಾರಿ ಅಪ್ಪನೊಂದಿಗೆ ಜಗಳವಾಡಿ ಮನೆ ಬಿಟ್ಟು ಹೋಗಿ ತಿರ್ಗ ರಾತ್ರಿ ಮಲಗೋಕೆ ಮನೆಗೆ ಬಂದಾಗ ನಮ್ಮವ್ವ, ನನ್ನ ತಾಯಿ ಹೊರಗ ನನಗಂತ ಊಟ ಆಗಿಟ್ಟು ನನ್ನ ಮಗ ಊಟ ಮಾಡಿದ್ನೋಗಿಲ್ಲ ಅಂತ ಕಿಟಕಿ ಮರೆಯಾಗ ನೋಡಿ ಹೇಳ್ತಿತ್ತು ನಮ್ಮವ್ವ. ಇವತ್ತು ಎಷ್ಟೋ ಮಕ್ಕಳಿಗೆ ತಾಯಿ ಪ್ರೀತಿನೇ ಇಲ್ಲ, ಮುಖ್ಯವಾಗಿ ತಾಯಿನೇ ಇಲ್ಲ. ಅಂಥವರ ಬದುಕು ನಿಜಕ್ಕೂ ದೇವರಿಲ್ಲದ ಗುಡಿಯಂತೆ. ಅಷ್ಟೇ ಅಲ್ಲ, ಆ ಮಕ್ಕಳ ಬದುಕು ಪ್ರತಿ ದಿನ, ಪ್ರತಿ ಕ್ಷಣ ಏನನ್ನೋ ಕಳ್ಕೊಂಡವರಂತೆ, ಮೈಯಲ್ಲಿ ಹುಷಾರಿಲ್ಲದವರಂತೆ, ಮೌನವಾಗಿ ಮನೆಯ ಮೂಲೆಯಲ್ಲಿ ಕುಳಿತು ತಾಯಿ ಜೊತೆಗಿದ್ದ ಒಂದೊಂದು ಕ್ಷಣಗಳನ್ನು ನೆನೆಯುತ್ತಾ ಕಣ್ಣಲ್ಲಿ ನೀರು ಹಾಕುತ್ತಾ ಕೂರುವಂತಾಗಿದೆ. ಇವತ್ತು ಒಂದೇ ಒಂದು ದಿನ ನನ್ನ ತಾಯಿ ಬಂದುಬಿಟ್ರೆ ನನಗೆ ಏನು ಬೇಡ, ಇಡೀ ದಿನ ಕಣ್ತುಂಬ ನನ್ನ ತಾಯಿನೇ ನೋಡಿ ಇಡೀ ದಿನ ಮಾತಾಡ್ಬಿಡ್ತೀನಿ. ಇವತ್ತು ನನ್ನ ತಾಯಿ ಇದ್ದುಬಿಟ್ಟಿದ್ರೆ ನನ್ನ ಸಾಧನೆ, ನನ್ನ ಬದಲಾವಣೆಯ ಬದುಕು ಇವೆಲ್ಲವನ್ನು ಕಣ್ತುಂಬ ನೋಡಿ ಸಂತೋಷ ಪಡ್ತಾ ಇದ್ಲಲ್ವಾ ಅಂತ ಎಷ್ಟೋ ಮಕ್ಕಳು ಕನಸು ಕಾಣ್ತಾ ಇದ್ದಾರೆ. ದಯವಿಟ್ಟು ಕೊನೆಯದಾಗಿ ಒಂದು ಮಾತು ನಿಮಗೆ, ಪ್ಲೀಸ್, ಅಮ್ಮ ಅಥವಾ ಅಪ್ಪ ಇದ್ದಾಗಲೇ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಅವರಿಗೆ ಕಷ್ಟ ಕೊಡಬೇಡಿ, ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ. ಒಂದು ಸಾರಿ ನಾವು ಭೂಮಿಗೆ ಹೆಜ್ಜೆ ಇಟ್ಟಾಗ ಸಿಗೋ ಅಪ್ಪ ಅಮ್ಮ ಒಂದು ಸಾರಿ ನಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಬರಲಾರರು.